ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಈ ಕತೆ ಇಬ್ಬರ ನಡುವೆ ನಡೆದ ಒಂದು ಪ್ರೇಮ ಹಾಗೂ ಕಾಳಜಿಯ ಭಾವನೆ ಮತ್ತು ಘಟನೆಗಳ ಮೇಲೆ ಇರುವ ಕತೆಯಾಗಿದೆ. ಒಂದು ಸಣ್ಣ, ಶಾಂತ ಊರಲ್ಲಿ ರಮೇಶ್ ಹಾಗೂ ರಾಧಾ ಎಂಬಿಬ್ಬರು ತಮ್ಮ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ಅದೇ ಊರಲ್ಲಿ ಕೆಲಸಕ್ಕೆ ಸೇರಿದ ದಿನದಿಂದ ಅವರ ಜೀವನ ಹೊಸ ಮೈಲುಗಲ್ಲನ್ನು ಕಂಡಿತ್ತು. ಕಾಲೇಜಿನ ದಿನಗಳಲ್ಲೇ ಇಬ್ಬರ ಮಧ್ಯೆ ಒಂದು ಮೃದುವಾದ ಸಲುಗೆ ಇತ್ತು. ಮಾತಿನಲ್ಲಿ ಹೇಳಿಕೊಳ್ಳದ, ಕಣ್ಣಲ್ಲಿ ಮಾತ್ರ ಹೇಳಿಕೊಳ್ಳುವ ಪ್ರೀತಿ ಎನ್ನಬಹುದು. ಊರಿನ ಹೊರವಲಯದಲ್ಲಿ ಬೆಳೆದಿದ್ದ ದೊಡ್ಡ ಹೂವಿನ ತೋಟ ಎರಡರಿಗೂ ಬಹಳ ಇಷ್ಟವಾಗಿತ್ತು. ಕಾಲೇಜಿನಲ್ಲಿ ಇದ್ದಾಗಲೇ ವಾರಕ್ಕೆ ಒಂದು ಸಲ ಇಬ್ಬರೂ ಅಲ್ಲಿಗೆ ಹೋಗಿ ತಮ್ಮ ಕತೆಗಳು, ಕನಸುಗಳು ಮತ್ತು ದಿನದಲ್ಲಿ ನಡೆದ ಚಿಕ್ಕ ವಿಚಾರಗಳನ್ನು ಹಂಚಿಕೊಳ್ಳುತ್ತಿದ್ದರೆ. ಹೂವಿನ ನಡುವೆ ಹರಡುವ ಸುವಾಸನೆ, ಮಲ್ಲಿಗೆ, ರೋಸ್ ಹೂವಿನ ಗಾಳಿ ಮತ್ತು ಸಂಜೆ ಬರುವ ತುಸು ಚಳಿಯಿಂದ ಅವರ ಮಾತುಗಳು ಇನ್ನೂ ಮೃದುವಾಗುತ್ತಿತ್ತು. ಊರಿನ ಜನರು ಕೆಲವೊಮ್ಮೆ ಇವರನ್ನು ನೋಡಿ ತುಸು ಹಾಸ್ಯ ಮಾಡುತ್ತಿದ್ದರು. ಇವರಿಗೆ ತಮ್ಮ ಬಾಂಧವ್ಯ, ತಮ್ಮ ಕ್ಷಣಗಳು ಎಲ್ಲಕ್ಕಿಂತ ಮುಖ್ಯ. ಒಂದು ಸಂಜೆ ಕೆಲಸ ಮುಗಿಸಿ ಇಬ್ಬರೂ ಊರಿನ ಮೆಟ್ಟಿಲು ದಾರಿಯಲ್ಲಿ ನಡೆದುಕೊಂಡು ಬರುತ್ತಿದ್ದರು. ಆ ದಿನ ಏನೋ ಮಾತಿನಲ್ಲಿ ಪ್ರೀತಿ ಹೆಚ್ಚು ಹೊತ್ತಿಯುರಿದಂತೆ. ರಮೇಶ್ ರಾಧಾಳೊಂದಿಗಿದ್ದಾಗ ಮನಸ್ಸಿಗೆ ಒಂದು ಅಪರಿಚಿತ ಶಾಂತಿ. ರಾಧಾಳಿಗೂ ರಮೇಶ್ ಜೊತೆಗಿನ ಕ್ಷಣ ಪ್ರತಿಯೊಂದೂ ವಿಶೇಷ. ದಾರಿಯ ಬದಿಯಲ್ಲಿ ದಟ್ಟವಾಗಿ ಅರಳಿದ್ದ ಹೂಗಳ ತೋಟವನ್ನು ಕಂಡ ಕ್ಷಣದಲ್ಲಿ ಇಬ್ಬರೂ ಒಂದೇ ಸಲ ನಿಂತರು. ಅದು ಅವರ ಹಳೆಯ ನೆನಪುಗಳನ್ನು ಬೆಚ್ಚಗಿನ ಗಾಳಿಯಂತೆ ಮುಟ್ಟಿದ ಕ್ಷಣ. ಹೋಗೋಣ ಅಲ್ಲಿಗೆ, ತೋಟದ ಕಡೆ ಎಂಬ ಒಂದು ಸಣ್ಣ ನಗು ರಾಧಾ ಮುಖದಲ್ಲಿ ಮೂಡಿತು. ರಮೇಶ್ ಕೂಡ ಆ ನಗುವನ್ನು ನೋಡಿದ ಕ್ಷಣದಲ್ಲಿ ಸಮ್ಮತಿಸಿದ. ಹೂಗಳ ಮಧ್ಯೆ ನಡೆದು ಹೋಗುತ್ತಿದ್ದಾಗ ರಾಧಾ ತನ್ನ ಬಳಿ ಹಿಡಿದಿದ್ದ ಒಂದು ವಿಶೇಷ ಹೂವಿನ ಪರಾಗವನ್ನು ರಮೇಶ್ಗೆ ತೋರಿಸುತ್ತಾಳೆ. ಇದು ನಮ್ಮ ಮನೆಯ ಹತ್ತಿರ ಬೆಳೆದು ಬಂದ ಹೂ. ಇದಕ್ಕೆ ಒಮ್ಮೆ ಸುವಾಸನೆ ನೋಡಿ ಎಂದು ಹೇಳುತ್ತಾಳೆ. ಆ ಹೂದಲ್ಲಿ ಮೃದುವಾದ, ಮನಸ್ಸನ್ನು ಶಾಂತಗೊಳಿಸುವಂತಹ ಸುಗಂಧ ಇತ್ತು. ರಮೇಶ್ ಹೂವಿನ ಪರಾಗವನ್ನು ನೋಡುತ್ತಾ ಆ ಸುವಾಸನೆಯೊಳಗೆ ತಮ್ಮ ಮನಸ್ಸನ್ನು ಕಳೆದುಕೊಂಡಂತೆ. ಕೆಲವೇ ಕ್ಷಣಗಳಲ್ಲಿ ಅವನ ದೃಷ್ಟಿ ಹೂವಿನಿಂದ ರಾಧಾಳ ಕಡೆ ತಿರುಗಿತು. ಆ ಕ್ಷಣದಲ್ಲಿ ಅವನಿಗೆ ಅರಿವಾಯಿತು, ತಾನೇನನ್ನು ಹುಡುಕುತ್ತಿದ್ದಾನೆಂಬುದು ಹೂದಲ್ಲಿ ಅಲ್ಲ, ಅವಳಲ್ಲಿದೆ. ರಮೇಶ್ ಮೃದುವಾಗಿ ಹೇಳಿದ, ರಾಧಾ, ಈ ಹೂ ಮಧುರ ಸುವಾಸನೆಯಿರುತ್ತದೆ. ಆದರೆ ನನ್ನಿಗೆ ನೀನೇ ಆಗಿದ್ದೀಯಾ ಅತಿ ಸುಂದರವಾದದ್ದು. ನಿನ್ನ ಜೊತೆಯಲ್ಲಿರುವಾಗ ಜಗತ್ತೇ ಬೇರೆ ರೀತಿಯಲ್ಲಿ ಕಾಣ್ತದೆ. ರಾಧಾಳ ಕಣ್ಣುಗಳು ಕ್ಷಣಕ್ಕೊಂದು ಮಿಂಚಿನಂತೆ ಹೊಳೆಯಿತು. ಆ ಮಾತು ಕೇಳಿ ಅವಳ ಹೃದಯದಲ್ಲಿದ್ದ ಮಾತುಗಳು ತಡೆಯಲಾಗದೆ ಹೊರಬರಲು ಹಾತೊರೆಯುತ್ತಿದ್ದವು. ಆಕೆ ನಿಶ್ಶಬ್ದವಾಗಿ, ಸ್ವಲ್ಪ ಕಳವಳ, ಸ್ವಲ್ಪ ಹೆಜ್ಜೆ ಹಿಂದಿರುಗುವಂತೆ ಹೇಳಿದಳು, ನಾನು ಹೌದು, ನಿನ್ನ ಜೊತೆ ಇದ್ದಾಗ ನನಗೆ ಭಯವೇ ಇಲ್ಲ. ಊರಿನ ಮಾತುಗಳೋ, ಜನರ ನಗುವೋ ಏನೂ ಎನಿಸುವುದಿಲ್ಲ. ಹೂವಿನ ಹಾದಿಯಲ್ಲಿ ಇಬ್ಬರೂ ನಿಧಾನವಾಗಿ ನಡೆದರು. ಸೂರ್ಯ ಮುಳುಗುತ್ತಿದ್ದಾಗ ಆ ಕಿತ್ತಳೆ ಬಣ್ಣದ ಬೆಳಕು ಅವರಿಬ್ಬರ ಮೇಲೆ ಬೀಳುತ್ತಿದ್ದ ದೃಶ್ಯ ಹೇಳಲಾಗದಷ್ಟು ರೊಮ್ಯಾಂಟಿಕ್ ಆಗಿತ್ತು. ಗಾಳಿಯಲ್ಲಿ ಹೂಗಳ ಪರಿಮಳ, ಎಲೆಗಳ ಸಣ್ಣ ಸದ್ದು ಮತ್ತು ಮಧ್ಯೆ ಮಧ್ಯೆ ಕೇಳಿಬರುವ ಇಬ್ಬರ ನಕ್ಕು. ಕುಂಚೆ ಮುಂದೆ ಹೋಗಿ ಅವರು ತಮ್ಮ ನೆಚ್ಚಿನ ಕಲ್ಲಿನ ಮೇಲೆ ಕುಳಿತರು. ಕಾಲೇಜಿನ ದಿನಗಳಲ್ಲಿ ಕುಳಿತುಕೊಳ್ಳುತ್ತಿದ್ದ ಅದೇ ಕಲ್ಲು. ಅಲ್ಲಿ ಎಲ್ಲವೂ ಹಳೆಯ ನೆನಪುಗಳಂತೆ ಮತ್ತೆ ಜೀವಂತವಾಯಿತು. ರಮೇಶ್ ನಿಧಾನವಾಗಿ ರಾಧಾಳ ಕೈ ಹಿಡಿದು ಹೇಳಿದ, ರಾಧಾ, ಇವತ್ತು ನಾನು ಹೇಳಬಯಸುವ ಮಾತು ಬಹಳ ದಿನಗಳಿಂದ ನನ್ನ ಒಳಗೆ ಕಟ್ಟಿ ಕುಳಿತಿದ್ದದು. ನಿನ್ನ ಜೊತೆಯಿಲ್ಲದೆ ನನ್ನ ದಿನಗಳು ಸಂಪೂರ್ಣವಾಗುವುದಿಲ್ಲ. ನಿನಗೆ ನಾನು ಬೇಕಾ ಇಲ್ಲವಾ ಅನ್ನೋದನ್ನ ಕೇಳೋದಿಲ್ಲ. ನನಗೆ ನೀನು ಬೇಕು, ಅಷ್ಟೇ. ರಾಧಾ ತಲೆಯನ್ನು ಕೆಳಕ್ಕೆ ಬಿಟ್ಟು ಸ್ವಲ್ಪ ನಾಚಿಕೆಯ ನಗುವಿನಿಂದ ಮುರುಕಾಡುತ್ತಾಳೆ. ನಂತರ ನಿಧಾನವಾಗಿ ಕೈ ಕಟ್ಟಿಹಾಕಿ ಅವನಿಗೆ ಉತ್ತರಿಸುತ್ತಾಳೆ,
ನೀನು ನನ್ನ ಜೀವನಕ್ಕೆ ಬಂದ ಕ್ಷಣದಿಂದಲೇ ನನ್ನ ದಿನಗಳು ಬದಲಾಗಲಾರಂಭಿಸಿತು ರಮೇಶ್. ನಾನು ಕೂಡ ನಿನ್ನನ್ನೇ ನೆನೆಸುತ್ತಾ ಇದ್ದೆ. ಆದರೆ ಹೇಳಲು ಧೈರ್ಯ ಬರಲಿಲ್ಲ. ಅಲ್ಲಿ ಕೆಲ ಕ್ಷಣಗಳಲ್ಲಿ ಇಬ್ಬರು ಮಾತಿಲ್ಲದೆ ಒಬ್ಬರ ಕಣ್ಣುಗಳಲ್ಲಿ ಮತ್ತೊಬ್ಬರು ಕಳೆದುಹೋದರು. ಅವರೆದುರಿಗೆ ಗಾಳಿಯಲ್ಲಿ ತೂಗುತ್ತಿದ್ದ ಮಲ್ಲಿಗೆ ಹೂವೊಂದು ರಾಧಾಳ ಕೂದಲಿಗೆ ಬಿತ್ತು. ರಮೇಶ್ ಯಾಕೋ ಆ ಹೂವನ್ನು ತೆಗೆದು ನಿಧಾನವಾಗಿ ಅವಳ ಕೂದಲಿಗೆ ಸರಿಯಾಗಿ ಅಲಂಕರಿಸಿದ. ಆ ಸನ್ನಿವೇಶ ಇಬ್ಬರಿಗೂ ಮರೆಯಲಾಗದಂತೆ ಗಾಢವಾದ ಪ್ರೀತಿ ತುಂಬಿತು. ಇವತ್ತು ನಮ್ಮಿಗಾಗಿ ನೆನಪಾಗಿ ಉಳಿಯುವ ದಿನ, ರಮೇಶ್ ಹೇಳಿದ. ಹೌದು, ಇವತ್ತು ಪ್ರೀತಿಯ ನಿಜವಾದ ಪ್ರಾರಂಭ, ರಾಧಾ ಪ್ರತಿಕ್ರಿಯಿಸಿದಳು. ಸಂಜೆಯಾಗುತ್ತಿದ್ದಂತೆ ಹೂಗದ್ದೆಯು ಸಾಯಂಕಾಲದ ಗಾಳಿಯಿಂದ ಸುಂದರವಾಗಿ ತೂಗುತ್ತಿದೆ. ಇಬ್ಬರೂ ಹಿಂದಿರುಗುವ ದಾರಿಯನ್ನು ಹಿಡಿದರು. ಆದರೆ ಆ ದಿನದಿಂದ ಅವರ ಹೆಜ್ಜೆಗಳು ಒಂದೇ ದಿಕ್ಕಿನಲ್ಲಿ ಸಾಗುತ್ತಿದ್ದವು. ಹೃದಯದಿಂದಲೂ ಬದುಕಿನಿಂದಲೂ. ಅವರ ಪ್ರೇಮ ಹೂವಿನ ಪರಿಮಳದಂತೆ ದಿನದಿಂದ ದಿನಕ್ಕೆ ಮತ್ತಷ್ಟು ಗಾಢವಾಗುತ್ತಾ ಮೃದುವಾಗುತ್ತಾ ಮುಂದುವರಿಯಿತು. ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು.